ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮ ಇವತ್ತು ಈ ರೀತಿ ನಡೀತಾ ಇದೆ ಅಂದ್ರೆ, ಜನ ಜಾತ್ರೆ ಆಗಿದೆ ಅಂದ್ರೆ, ಸಮರ್ಪಣೆ ಸಂಕಲ್ಪ ಇಡೀ ದೇಶ ನೋಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನ್ ರವರು. ಜಮೀರ್ ಅಹಮದ್ ಖಾನ್ ಅವರಿಗೆ ವಿಶೇಷ ಸ್ವಾಗತ. ಲೋಕಸಭೆಯಲ್ಲಿ ರಾಜ್ಯಸಭೆಯ ಸದಸ್ಯರು ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದು ಬಾರಿ ನಾವು ಇಡೀ ಸರ್ಕಾರದ ಪರವಾಗಿ ಅವರಿಗೆ ಧನ್ಯವಾದ ಹೇಳಬೇಕು. ಇವತ್ತಿನ ಕಾರ್ಯಕ್ರಮ ಇಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂದ್ರೆ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ ಮೂರು ಕಡೆ ಮಿಂಚಿನ ಸಂಚಾರ ಮೂಡಿಸಿ ಜನರಲ್ಲಿ, ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿಸಿ ಅವರಿಗೆ ತನು ಮನ ಧನ ಎಲ್ಲವನ್ನ ಧಾರೆ ಎರೆದು ಕಾರ್ಯಕ್ರಮದ ಯಶಸ್ಸಿಗೆ ಮುಖ್ಯ ಕಾರಣಕರ್ತರು ಜಮೀರ್ ಅಹಮದ್ ಖಾನ್ ಅವರು. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ 100 ನಮಸ್ಕಾರ, ಧನ್ಯವಾದ, ಸ್ವಾಗತ. ಹಾಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಹಾಗೂ ಶಾಸಕರು ಮತ್ತು ವಿಧಾನ ಪರಿಷತ್ನಲ್ಲಿ ಆಡಳಿತ ಪಕ್ಷದ ಮುಖ್ಯ ಸಚೇತಕರಾದಂತಹ ಸಲೀಂ ಅಹಮದ್ ಸಾಹೇಬರು ಇದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾನಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ವಿಧಾನ ಪರಿಷತ್ ಹಾಗೂ ವಿಧಾನಸಭೆಯ ಸದಸ್ಯರಾಗಿ 2ನೇ ಬಾರಿಗೆ ಹಾನಗಲ್ ಕ್ಷೇತ್ರದಿಂದ ಚುನಾಯಿತರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ಮಾಣೆ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸ್ಥಳೀಯ ಸಂಸದರು ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಬಹಳ ಅವಿರತವಾಗಿ ಶ್ರಮಿಸಿ ಅದೆಷ್ಟೇ ಬೇಕಾದರೂ ಕೂಡ ನಾವಿದ್ದೇವೆ, ಈ ಕಾರ್ಯಕ್ರಮವನ್ನ ಮಾಡೋಣ ಅಂತೇಳಿ ಕಾರ್ಯಕ್ರಮದ ಯಶಸ್ಸಿಗೆ ಅವಿರತವಾಗಿ ದುಡಿದಂತಹ ಸಂಸದರು ತುಕಾರಾಮ್, ನನ್ನ ಆತ್ಮೀಯ ಸ್ನೇಹಿತರು, ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ನನ್ನ ಮತ್ತೊಬ್ಬ ಸ್ನೇಹಿತರು, ಹಿರಿಯ ಶಾಸಕರು ಹಾಗೂ ನಮ್ಮ ರಾಜ್ಯ ನಿಗಮದ ಅಧ್ಯಕ್ಷರು ಆದಂತ ಅಬ್ಬಯ್ಯ ಪ್ರಸಾದ್ ರವರು ವೇದಿಕೆ ಮೇಲೆ ಈಗಾಗಲೇ ಉಪಸ್ಥಿತರಿದ್ದಾರೆ. ಅಬ್ಬಯ್ಯ ಪ್ರಸಾದ್ ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ರಾಜ್ಯ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು, ಮಾಜಿ ಸಚಿವರು, ಮಾಜಿ ಶಾಸಕರು, ರಾಜ್ಯದ ಮೂಲೆ ಮೂಲೆಯಲ್ಲಿ ಜನಸೇವೆ ಮಾಡಿರ್ತಕ್ಕಂತಹ ಗ್ಯಾರಂಟಿ ಸಮಿತಿಯ ರಾಜ್ಯಾಧ್ಯಕ್ಷರು, ಸಕ್ರಿಯ ಈ ವಯಸ್ಸಿನಲ್ಲೂ ಪಾದರಸದಂತೆ ಮಕ್ಕಳಿಗಿಂತ ಎಷ್ಟು ಜನಪರವಾಗಿ ದುಡಿತಾ ಇರ್ತಕ್ಕಂಥ HM ರೇವಣ್ಣ ಅಣ್ಣ ಅವರು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತ. ವಿಧಾನ ಪರಿಷತ್ನ ಸದಸ್ಯರಾದಂತ ಆತ್ಮೀಯ ಸ್ನೇಹಿತರು ಶ್ರೀ ಕಮಕನೂರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಅನೇಕ ಮಾಜಿ ಈ ಹಿಂದಿನ ಶಾಸಕರು ಉಪಸ್ಥಿತರಿದ್ದಾರೆ. ಹಿಂದೆ ನಮ್ಮ ರಾಜ್ಯದಲ್ಲಿ ಶಾಸಕರಾಗಿ ದುಡಿದು ಇಂದಿಗೂ ಕೂಡ ಜನಪರ ಕೆಲಸ ಮಾಡ್ತಾ ಇರತಕ್ಕಂತಹ ಪರಮೇಶ್ವರ ನಾಯಕ್ ಅವರು ಇದ್ದಾರೆ. ನಮ್ಮ ಕರಡಿ ಸಂಗಣ್ಣ ಅವರು ಶಾಸಕರು, ಸಂಸದರು, ಮಾಜಿ ಇದ್ದಾರೆ. ಹಸನ್ ಸಾಹೇಬ್ ದೋಟಿಹಾಳ್ ಅವರಿದ್ದಾರೆ. ಗುತ್ತೇದಾರ್ ಅವರು ಉಪಸ್ಥಿತರಿದ್ದಾರೆ. ಹಾಗೆ ಮಲ್ಲಿಕಾರ್ಜುನ ನಾಗಪ್ಪ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ನಮ್ಗೆಲ್ಲರಿಗೂ ಬಹಳ ಹಿರಿಯರು ಮತ್ತು ಅತ್ಯಂತ ಜನಪರ ಕಾಳಜಿ ಹೊಂದಿರತಕ್ಕಂತಹ ಮಾಜಿ ಶಾಸಕರು, ಸಚಿವರು, ಹಿರಿಯರಾದಂತಹ ಶ್ರೀಯುತ ರಮಾನಾಥ್ ರೈ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ಯಾದಗಿರಿಯಿಂದ ಶಾಸಕರು, ನಮ್ಗೆಲ್ಲರಿಗೂ ಬಹಳ ಹಿರಿಯರು, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲವಾಗಿರ್ತಕ್ಕಂಥ ಚೆನ್ನಾರೆಡ್ಡಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಾಜಿ ಶಾಸಕರಾದಂತ ಶ್ರೀ ಸಿರಾಜ್ ಶೇಖ್ ಅವರಿಗೆ, ಹಾಗೆ
ನಮ್ಮ KSL ಸ್ವಾಮಿ ಅವರು, ಹಾಗೆ ಇಲ್ಲೇ ಸಮೀಪದಲ್ಲಿ ಮಾಜಿ ಶಾಸಕರಾದಂತ ಬಸೆಟ್ಟಪ್ಪ ಇಟ್ನಾಳ್ ಅವರು, ಅವರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಪುಲಿಗೇರಿ ಅವರು ನಮ್ಮ ರಾಯಚೂರು ಜಿಲ್ಲೆ ಮಾಜಿ ಶಾಸಕರು, ಅವರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ. ಜಲಜಾ ನಾಯಕ್ ಅವರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ AICCಯ ಕಾರ್ಯದರ್ಶಿಗಳಾದ ಸಂದೀಪ್ ಅವರು ಉಪಸ್ಥಿತರಿದ್ದಾರೆ, ಅವರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ. ಹರಿಹರ ಕ್ಷೇತ್ರದ ಮಾಜಿ ಶಾಸಕರು ರಾಮಪ್ಪಣ್ಣ ಅವರು ಉಪಸ್ಥಿತರಿದ್ದಾರೆ, ಅವರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೂ ಹಿರಿಯರಾದಂತ ನಮ್ಮ ಸನದಿ ಸಾಹೇಬರು, ಮಾಜಿ ಸಂಸದರು, ಬಹಳ ಗೌರವಾನ್ವಿತರು, ಅವರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಮಾಜಿ ಶಾಸಕರು, ಹಿರಿಯರು, ಕುಷ್ಟಗಿ ಮತಕ್ಷೇತ್ರ ಹಾಗೂ ಲಿಂಗಸಗೂರು ಮತಕ್ಷೇತ್ರ, ಅಮರೇಗೌಡ ಬಯ್ಯಾಪುರ್ ಅವರು ಹಿರಿಯರು, ಅವರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸ್ಥಳೀಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಇಮಾಮ್ ಅವರು, ಇಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರು, ಬಳ್ಳಾರಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರು, ಅವರುಗಳಿಗೂ ಸ್ಥಳೀಯರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಮುನ್ಸಿಪಾಲಿಟಿ ಅಧ್ಯಕ್ಷರು, ಬಳ್ಳಾರಿ, ಹೊಸಪೇಟೆ, ವಿಜಯನಗರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಅಲ್ಲಂ ಪ್ರಸಾದ್ ಹಾಗೂ ಶಿವಯೋಗಿ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಕಂದಾಯ ಇಲಾಖೆಯಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತು ಇಲಾಖೆಯ ಎಲ್ಲ ತೀರ್ಮಾನಗಳನ್ನ ಕಟ್ಟ ಕಡೆಯವರೆಗೂ ಅನುಷ್ಠಾನ ಆಗುವವರಿಗೆ ಬಿಡದೆ, ನಿಷ್ಠೂರವಾದಿಯಾದರೂ ಕೂಡ ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ರಾಜೇಂದರ್ ಕುಮಾರ್ ಕಟಾರಿ ಅವರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಇಲಾಖೆಯಲ್ಲಿ ಆಯುಕ್ತರು ಯುವಕರಾಗಿ ಹೊಸ ವಿಧಾನಗಳನ್ನ ಬಳಸಿ ಜನಪರವಾಗಿ ಸಮಸ್ಯೆಗಳನ್ನ ಪರಿಹಾರ ಕೊಟ್ಟು ಜನಗಳ ಜೀವನದಲ್ಲಿ ನೆಮ್ಮದಿ ತರಲೇಬೇಕೆಂದು ಛಲದೊಂದಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಆಯುಕ್ತರು ಸುನೀಲ್ ಕುಮಾರ್ ಅವರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಸರ್ವೆ ಇಲಾಖೆಯಲ್ಲಿ ಆಯುಕ್ತರಾಗಿ ಅನೇಕ ದಶಕಗಳಿಂದ ಪರಿಹಾರ ಮಾಡಲಿಕ್ಕೆ ಆಗದೇ ಇದ್ದಂತಹ ಕೆಲಸಗಳನ್ನ ಮಾಡೋದಷ್ಟೇ ಅಲ್ಲ, ಹೋದ ಸರ್ಕಾರದಲ್ಲಿ ಒಂದು ಹದ್ದುಬಸ್ತು ಮಾಡಿಸ್ಬೇಕಾದ್ರೆ 1 ರಿಂದ 1.5 ವರ್ಷ ಕಾಯಬೇಕಾಗಿತ್ತು. ಇವತ್ತು 10-15 ದಿನಗಳಲ್ಲಿ ಒಂದು ಹದ್ದುಬಸ್ತನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಒಂದು 11E ಸ್ಕೆಚ್, ಏಲಿಯನೇಷನ್ ಸ್ಕೆಚ್ ಮಾಡಬೇಕಾದ್ರೆ 6 ತಿಂಗಳು ಬೇಕಾಗಿತ್ತು ಹೋದ ಸರ್ಕಾರದಲ್ಲಿ. ಇವತ್ತು 15 ದಿನದಲ್ಲಿ ನಾವು ಆ ಕೆಲಸವನ್ನ ಮಾಡಿಕೊಡ್ತಾ ಇದ್ದೇವೆ. ಸರ್ವೆ ಇಲಾಖೆ ಆಯುಕ್ತರಾದಂತ ಮಂಜುನಾಥ್ ಅವರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಪ್ರಾದೇಶಿಕ ಆಯುಕ್ತರು, ಯುವ ಅಧಿಕಾರಿಗಳಾದಂತ ಕೃಷ್ಣ ಬಾಜ್ಪೇಯಿ ಅವರು ಉಪಸ್ಥಿತರಿದ್ದಾರೆ, ಅವರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಸರ್ಕಾರದ ಕಾರ್ಯದರ್ಶಿಗಳಾದಂತ ತುಳಸಿ ಮದಿನೇನಿ ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಕಾರ್ಯದರ್ಶಿಗಳಾದಂತ ತುಳಸಿ ಮದಿನೇನಿ ಅವರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ನನ್ನ ಜೊತೆಗೆ ಎಂಟೈರ್ ಕಂದಾಯ ಇಲಾಖೆಯ ತಂಡ ಅಧಿಕಾರಿಗಳು, ಇವತ್ತೇನಾದ್ರೂ ಈ ಕಾರ್ಯಕ್ರಮ ಆಗಿದೆ ಅಂದ್ರೆ ಒಂದು ಕಾರಣ ಯಶಸ್ಸಿಗೆ ನಮ್ಮ ಜಮೀರಣ್ಣವರಾದ್ರೆ, ಇನ್ನೊಂದು ಕಾರಣ ನಮ್ಮ ಕಂದಾಯ ಇಲಾಖೆಯ ಕೊನೆಯ ಕಟ್ಟ ಕಡೆಯ ಅಧಿಕಾರಿಗಳು ಅಂತ ನಾನು ಹೇಳ್ಬಹುದು. ಕಟ್ಟ ಕಡೆಯ ಅಧಿಕಾರಿಯು ಕೂಡ ಈ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ, ಇದು ಚೆನ್ನಾಗಿ ಆಗ್ಬೇಕು ಅಂತೇಳಿ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಕಳೆದ 15 ದಿನದಿಂದ ಅವಿರತವಾಗಿ ಶ್ರಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ಸು ಮಾಡಿದ್ದಾರೆ. ಕಂದಾಯ ಇಲಾಖೆಯ ಪರವಾಗಿ ಜಿಲ್ಲಾಧಿಕಾರಿಗಳು, ನಮ್ಮ ದಾವಣಗೆರೆ ಜಿಲ್ಲಾಧಿಕಾರಿಗಳು ಗಂಗಾಧರ್ ಸ್ವಾಮಿ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆ ಜಿಲ್ಲಾಧಿಕಾರಿ ವೆಂಕಟೇಶ್ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತ.
ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತ. ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತ. ಹಾವೇರಿ ಜಿಲ್ಲಾಧಿಕಾರಿ ನಮ್ಮ ವಿಜಯ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮ ನಾವು ಆರಂಭದಲ್ಲಿ ಮಾಡಬೇಕು ಅಂತ ಹೇಳಿದಾಗ ಎಲ್ಲಿ ಮಾಡೋದು ಅಂತ ವಿಚಾರ ಮಾಡಿದಾಗ ಇವತ್ತಲ್ಲ 6 ತಿಂಗಳ ಹಿಂದೆ ಸರ್ ನಾನು ರೆಡಿ ಇದ್ದೇನೆ, ನಾನು ಮಾಡ್ತೇನೆ ಅಂತೇಳಿ ಯಾರು ಬಾಯಿ ಬಿಡೋದಕ್ಕೆ ಮೊದಲು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನ ತೆಗೆದುಕೊಂಡವರು ನಮ್ಮ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ದಿವಾಕರ್ ಅವರು. ಆವತ್ತಿಂದ ಇವತ್ತಿನವರೆಗೆ 3 ತಿಂಗಳು ನಿರಂತರವಾಗಿ ಕಾರ್ಯಕ್ರಮದ ಸಿದ್ಧತೆ ಮಾಡಿ ಬಿಟ್ಟು ಹೋಗಿದ್ದಂತಹ ದಾಖಲೆ ರಹಿತ ಗ್ರಾಮಗಳನ್ನ ಹುಡುಕಿ ಸುಮಾರು 23,000 ಕುಟುಂಬಗಳಿಗೆ ಹಕ್ಕುಪತ್ರವನ್ನ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇರೋದು ನಮ್ಮ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ದಿವಾಕರ್ ಅವರು. ಈ ಕಾರ್ಯಕ್ರಮದ ಯಶಸ್ಸಿಗೂ ಕಾರಣಕರ್ತರಾಗಿದ್ದಾರೆ. ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆಯ ಜೊತೆಗೆ ಅವರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಇಲ್ಲಿಯ ಅವರ ಜೊತೆಗೆ ಹೆಜ್ಜೆಯನ್ನ ಹಾಕಿ ಈ ಕಾರ್ಯಕ್ರಮದ ಎಲ್ಲ ಸಣ್ಣ ಪುಟ್ಟ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಯಶಸ್ಸಿಗೆ ಕಾರ್ಯಕರ್ತರು ಇಲ್ಲಿಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳವರು ಮೊಹಮ್ಮದ್ ರವರು, ಅವರಿಗೂ ಅಕ್ರಮ್ ರವರು, ಅವರಿಗೂ ಕೂಡ ಮೊಹಮ್ಮದ್ ಅಲಿ ಅಕ್ರಮ್ ಶಾ ಅವರು, ಅವರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. GC ಚಂದ್ರಶೇಖರ್ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಗೂಢ ಅಧ್ಯಕ್ಷರು, ವಿಜಯನಗರ ಪ್ರಾಧಿಕಾರ ಅಧ್ಯಕ್ಷರು, ಅವರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಹಾಗೂ ನಮ್ಮ ವೇದಿಕೆ ಮೇಲೆ ವಿಜಯನಗರ ಜಿಲ್ಲೆ ಕಂದಾಯ ಇಲಾಖೆ, ಅದು ಸರ್ವೆ ಇರ್ಬೋದು, ರೆವಿನ್ಯೂ ಸೈಡ್ ಇರ್ಬೋದು, ಎಸಿಯಿಂದ ತಹಶೀಲ್ದಾರ್ಗಳಿಂದ ರಾಜ್ಯದ ಎಲ್ಲಾ ಭಾಗಗಳಿಂದ ಅನೇಕ ತಹಶೀಲ್ದಾರರು ಬಂದಿದ್ದಾರೆ, ಎಸಿಗಳು ಬಂದಿದ್ದಾರೆ. ಅವರೆಲ್ಲರೂ ಇದು ನಮ್ಮ ಕಂದಾಯ ಇಲಾಖೆಯ ಹೆಗ್ಗುರುತು, ಈ ಕಾರ್ಯಕ್ರಮ ಯಶಸ್ಸು ಆಗಬೇಕು ಅಂತೇಳಿ ಬಹಳ ಶ್ರಮ ಪಟ್ಟು ನನಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವ್ರಿಲ್ಲ ಅಂತ ಹೇಳಿದ್ರೆ 2 ವರ್ಷದಲ್ಲಿ ನಾವು ಇಷ್ಟು ಕೆಲಸ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ. ಅವ್ರಿಲ್ಲ ಅಂದಿದ್ರೆ ಇವತ್ತು ಈ ಕಾರ್ಯಕ್ರಮ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ. ನಮ್ಮ ಇಲಾಖೆ ಎಸಿಗಳಿರ್ಬಹುದು, ತಹಶೀಲ್ದಾರರು, DDLR, ADLR, ರೆವಿನ್ಯೂ ಇನ್ಸ್ಪೆಕ್ಟರ್, ಶಿರಸ್ತೇದಾರರು, ವಿಲೇಜ್ ಅಕೌಂಟೆಂಟು, ಸರ್ವೇಯರು, ಕೊನೆಗೆ ಗ್ರಾಮ ಸೇವಕರವರೆಗೆ ಎಲ್ಲರೂ ಕೂಡ ನಮ್ಮ ಇಲಾಖೆಯ ಜನಪರ ಕೆಲಸಗಳಿಗೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ 2 ವರ್ಷದ ಹೆಜ್ಜೆ ದಾಟ್ತಾ ಇರುವಂತಹ ಸಂದರ್ಭದಲ್ಲಿ 2 ವರ್ಷ ಅವರು ಕೊಟ್ಟಂತಹ ಸಹಕಾರಕ್ಕೆ ನಾನು ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಈ ವೇದಿಕೆಯ ಮುಖಾಂತರ. ಹಾಗೂ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಜನಪರ ಕೆಲಸ ನಾವು ಮಾಡಬೇಕಾಗಿದೆ. ಬಾಕಿ ಇರುವ ಎಲ್ಲಾ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಬೇಕಾಗಿದೆ. ಅದರಲ್ಲಿ ಅವರ ಸಹಕಾರ ನನ್ನ ಜೊತೆಗೆ ಇರುತ್ತೆ ಅನ್ನುವ ಆಶಾ ಮನೋಭಾವದಿಂದ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತ, ಧನ್ಯವಾದವನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, 2 ವರ್ಷ ಆಚರಣೆ ಮಾಡಬೇಕು ಅನ್ನುವಂತಹದ್ದು ಈ ಕಾರ್ಯಕ್ರಮದ ಒಂದು ಭಾಗ. ಆದರೆ ಈ ಕಾರ್ಯಕ್ರಮದ ಮುಖ್ಯ ಭಾಗ 2 ವರ್ಷದ ಈ ಸರ್ಕಾರ, ನಿಮ್ಮ ಸರ್ಕಾರದ ಜನಸೇವೆಯ ಸಮರ್ಪಣೆ ಇವತ್ತಿನ ಕಾರ್ಯಕ್ರಮ. ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಜನಪರ ಕೆಲಸಕ್ಕೆ ಸಂಕಲ್ಪ ಮಾಡುವ ಕಾರ್ಯಕ್ರಮ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಗದಿ ಆದಾಗ ನಮಗೆ ಆತಂಕ ಇತ್ತು. ಬಿಸಿಲು ಬಹಳ ಇರುತ್ತೆ ಇಲ್ಲಿ. ಈ ಬಿಸಿಲಿನಲ್ಲಿ ಪಾಪ ಜನಗಳನ್ನ
ಜನಗಳನ್ನ ಹೇಗೆ ನಾವು ಈ ಬಿಸಿಲಿನಲ್ಲಿ ಕರೆತರೋದು, ಅವರನ್ನ ಕೂರ್ಸೋದು ಹೇಗೆ ಅಂತ ನಮಗೆ ಆತಂಕ ಇತ್ತು. ಆದ್ರೆ ಏನೋ ನಮ್ಮ ರಾಜ್ಯದ ಸೌಭಾಗ್ಯ, ನಮಗೊಂದು ಖುಷಿ, ನಮ್ಮ ಸರ್ಕಾರ 2 ವರ್ಷದ ಹೆಜ್ಜೆ ಇಡ್ತಾ ಇರ್ತಕ್ಕಂತ ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಕಡೆ ವರ್ಷಧಾರೆ ಆಗ್ತಾ ಇದೆ. ಮಳೆ ಸುರಿದು ಇವತ್ತರ ರೈತರ ಮುಖದಲ್ಲಿ ಮಂದಹಾಸ ಬೀರಿದೆ. ಹೊಲಗಳಲ್ಲಿ ಕೃಷಿ ಚಟುವಟಿಕೆ ಚಿಗುರಿದೆ. ರೈತರ ಕೈ ತುಂಬ ಕೆಲಸ ಇದೆ. ಬದುಕಿಗೆ ಒಂದು ಅರ್ಥ ಇದೆ. ಕೆಲವು ಭಾಗದಲ್ಲಿ ತೊಂದರೆ ಆಗಿರ್ಬೋದು ಮಳೆ ಹೆಚ್ಚಾಗಿ, ಆದ್ರೆ ಮಳೆಯಿಂದ ಬಹುತೇಕ ಇವತ್ತು ರಾಜ್ಯಕ್ಕೆ ಒಳ್ಳೇದಾಗ್ತಾ ಇದೆ. ಇದು ನಿರೀಕ್ಷೆ ಮಾಡದೆ ಹೋದ್ರೂ ಕೂಡ ನಮ್ಮ ಸರ್ಕಾರ 2 ವರ್ಷ ಪೂರೈಸ್ತಾ ಇರ್ತಕ್ಕಂತಹ ಹೊಸ್ತಿಲಿನಲ್ಲಿ ರಾಜ್ಯಾದ್ಯಂತ ಈ ವರ್ಷಧಾರೆ ನಮಗೆ ಒಂದು ರೀತಿ ಸೌಭಾಗ್ಯ, ಆಶೀರ್ವಾದ, ಪ್ರಕೃತಿಯೇ ನಮಗೆ ಆಶೀರ್ವಾದ ಮಾಡ್ತಾ ಇದೆ ಅನ್ನೋ ಸಂತೋಷ ನಮ್ಮ ಮನಸ್ಸಿನಲ್ಲಿ ನೆಲೆಸಿದೆ. ಈ ವರ್ಷಧಾರೆ ಆಗ್ತಾ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿ ಅವರು ಜಿಂದಾಲ್ ಏರ್ಪೋರ್ಟ್ ನಿಂದ ಇಲ್ಲಿಗೆ ಹೆಲಿಕಾಪ್ಟರ್ ಅಲ್ಲಿ ಬರಬೇಕಾಗಿತ್ತು. ಆದ್ರೆ ಮಳೆ ಕಾರಣ ಅವರು ರಸ್ತೆ ಮುಖಾಂತರ ಬರ್ತಾ ಇದ್ದಾರೆ. ಅಲ್ಲಿಯವರೆಗೂ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ಅವರೊಂದು 40 ನಿಮಿಷದಲ್ಲಿ ಇಲ್ಲಿ ತಲುಪ್ತಾರೆ. ಅವರು ತಲುಪಿದ ಕೂಡಲೇ ಮುಖ್ಯ ಕಾರ್ಯಕ್ರಮ ಆರಂಭ ಆಗುತ್ತೆ. ತಮ್ಮೆಲ್ಲರದ್ದು ಈ ಮಳೆಯಿಂದ ಸ್ವಲ್ಪ ಅವರ ಆಗಮನ ವಿಳಂಬ ಆಗ್ತಾ ಇದೆ. ಅವರು ಈಗಾಗಲೇ ತೋರಣಗಲ್ಲಿಗೆ ತಲುಪಿದ್ದಾರೆ. ಆದ್ರೆ ಅಲ್ಲಿಂದ ಇಲ್ಲಿಗೆ ಬರೋದು ಸ್ವಲ್ಪ ವಿಳಂಬ. ಅಲ್ಲಿವರೆಗೂ ತಾವು ಸಹಕಾರ ನೀಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡುತ್ತಾ, ಧಾರವಾಡ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ದಿವ್ಯಾ ಪ್ರಭು ಅವರು ಧಾರವಾಡ ಜಿಲ್ಲಾಧಿಕಾರಿಗಳು, ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಅನೇಕ ಎಡಿಸಿಗಳು, ದಿವ್ಯಾ ಧಾರವಾಡ ಡಿಸಿ ಅವರಿಗೆ ಒಂದು ಹಾರ ಕೊಡಿ. ಹಾಗೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ನನ್ನ ಸ್ನೇಹಿತರಾದಂತಹ ಬಾಲಕೃಷ್ಣ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಆತ್ಮೀಯ ಸ್ನೇಹಿತರು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧ್ಯಕ್ಷರು ನರೇಂದ್ರ ಸ್ವಾಮಿ ಅವರು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತ. ಅದೇ ರೀತಿಯಲ್ಲಿ ರಾಯಚೂರಿನ ವಿಧಾನ ಪರಿಷತ್ನ ಸದಸ್ಯರಾದಂತ ನನ್ನ ಸ್ನೇಹಿತರಾದಂತ ಶರಣ್ಗೌಡ ಬಯ್ಯಾಪುರ್ ಅವರು ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಳೆಯಿಂದ ಬರ್ತಾರೆ. ಇಲ್ಲೂ ಕೂಡ ಮಳೆ ಆರಂಭ ಆಗಿದೆ. ಆದ್ರೆ ತಾವೆಲ್ಲ ಒಳಗಿದ್ದೀರಾ, ಹಾಗಾಗಿ ಹೊರಗಿರೋರ್ಗೆ ತೊಂದರೆ ಆಗ್ತಾ ಇರೋದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಆದ್ರೆ ಹೊರಗಿರುವಂತವರು ದಯವಿಟ್ಟು ಒಳಗಡೆ ಬರಬೇಕು. ಒಳಗಡೆ ನನಗೆ ಎಡಭಾಗ ಅಂದ್ರೆ ನಿಮಗೆ ಬಲಭಾಗ ಇನ್ನೂ ಆಸನಗಳಿದ್ದಾವೆ. ನನಗೆ ಬಲಭಾಗ ಭರ್ತಿ ಆಗಿದೆ, ಮಧ್ಯದಲ್ಲಿ ಭರ್ತಿ ಆಗಿದೆ, ಎಡಭಾಗದಲ್ಲಿ ಸ್ವಲ್ಪ ಕುರ್ಚಿಗಳಿದ್ದಾವೆ. ಈ ಮಳೆ ಬಿಸಿಲಿನ ಕಾರಣದಿಂದ ಎರಡಕ್ಕೂ ಸರಿ ಹೋಗ್ತಕ್ಕಂತ ಈ ಹ್ಯಾಂಗರ್ ವ್ಯವಸ್ಥೆಯನ್ನ ಮಾಡಿದ್ದೇವೆ, ಜನಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಹೊರಗಡೆ ಇರ್ತಕ್ಕಂಥವರು ವೇದಿಕೆ ನನಗೆ ಎಡಭಾಗ, ನಿಮಗೆ ಬಲಭಾಗದಲ್ಲಿ ಖಾಲಿ ಇನ್ನೂ ಕುರ್ಚಿಗಳಿದ್ದಾವೆ. ಅಲ್ಲಿ ಬಂದು ಆಸೀನರಾಗಿ ಮಳೆಯಿಂದ ಆಶ್ರಯ ಪಡೆಯಬಹುದು, ನೆಮ್ಮದಿಯಾಗಿ ಕೂರಬಹುದು. ನಿಮಗೆ ಯಾರಿಗಾದ್ರೂ ನೀರು ಬೇಕಾದ್ರೆ ಇಲ್ಲೇ ಪಕ್ಕದಲ್ಲೇ ಕ್ಯಾನ್ಗಳು, ಸಾವಿರಾರು ಕ್ಯಾನ್ ನೀರಿಟ್ಟಿದ್ದೇವೆ. ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೇ ಕ್ಯಾನ್ ಅಲ್ಲಿ ನೀರು ಕುಡಿದು ಇಲ್ಲೇ ಕೂರಬಹುದು. ನೀರಿನ ವ್ಯವಸ್ಥೆ ಈ ಆಸನದ ಅಂಚಿನಲ್ಲಿ ನಾವು ಮಾಡಿದ್ದೇವೆ. ಈಗ ಈ ಸಭೆಯನ್ನ ಉದ್ದೇಶಿಸಿ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರಾದಂತ ಶಿವರಾಜ್ ತಂಗಡಿಗೆ ಅವರು
ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ.